ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಯಪ್ಪ, ಇವತ್ತು ಎಲ್ಲಿ ನೋಡಿದ್ರು ಯಾರನ್ನ ಕೇಳಿದ್ರು ಒಂದೇ ಸುದ್ದಿ ಎಲ್ಲಾ ಕಡೆ ಹರಿದಾಡ್ಲಿಕ್ಕತ್ತ ನೋಡ್ರಿ. ಒಂದ್ ಕೊಲೆ ಎಷ್ಟು ಕೋಲಾಹಲ ಎಬ್ಬಿಸ್ತದನ್ಲಕ್ಕ ಇದ ಕೇಸ ಸಾಕ್ಷಿ. ನಮ್ಮ ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ಡಿಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಆದಂತಹ ಕೇಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ. ಪೊಲೀಸರು ಈ ತನಿಖೆನ ಚುರುಕುಗೊಳಿಸ್ಯಾರಂತ. ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿ ಮತ್ತು ಮಗಳು ಕೃತಿಯನ್ನ ಅರೆಸ್ಟ್ ಮಾಡ್ಯಾರಂತ ಗೊತ್ತಾಗದ. ಅಷ್ಟೇ ಅಲ್ಲ, ಇವತ್ತು ಒಂದಿಷ್ಟು ಅವ್ರದ್ದು ವಿಚಾರಣೆನೂ ಆಗೈತಿ. ಅದಾದ್ಮೇಲೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಅವರನ್ನು ಕಳಿಸ್ಯಾರ. ಆ ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ತಗೊಂಡಾರ. ಅಷ್ಟೇ ಅಲ್ಲ, ಬಹುಶಃ ಇವತ್ತು ಅವ್ರಿಬ್ರನ್ನು ಕೋರ್ಟಿಗೆ ಹಾಜರುಪಡಿಸಿದ್ರು ಪಡಿಸಬಹುದು, ಹೇಳಲಿಕ್ಕಾಗೋದಿಲ್ಲ. ಓಂ ಪ್ರಕಾಶ್ ಅವರನ್ನ ಅವ್ರ ಹೆಂಡತಿ ಪಲ್ಲವಿನೇ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡ್ಯಾರ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತಹ ವಿಚಾರ. ಆ ಮನಿದು ಮೊದಲನೇ ಅಂತಸ್ತನ್ಯಾಗ ಓಂ ಪ್ರಕಾಶ್ ಅವರ ಮಗ ಮತ್ತೆ ಸೊಸೆನೂ ಅಲ್ಲೇ ಇರ್ತಿದ್ರಂತ. ಈಗ ಸಾಕ್ಷಿಗಳನ್ನೆಲ್ಲ ರಕ್ಷಿಸುವ ಸಲುವಾಗಿ ಆ ಗ್ರೌಂಡ್ ಫ್ಲೋರ್ ಅನ್ನು ಸೀಸ್ ಮಾಡ್ಯಾರ. ನೋಡ್ರಿ, ಒಂದು ಕೊಲೆ ಅನ್ನೋದು ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತದ, ಎಷ್ಟು ಸಂಶಯಗಳು, ಅನುಮಾನಗಳು. ತನಿಖೆ ಅಂತೂ ನಡಿಲಿಕ್ಕತ್ತದ. ಆದ್ರ ಮಂದಿಗೆ, ಒಂದು ಸಾಮಾನ್ಯ ಜನರಾಗಿ ನೋಡುವಂಥವ್ರಿಗೆ ನೋಡ್ರಿ, ನಿವೃತ್ತ ಮಹಾನಿರ್ದೇಶಕರಾದಂಥವ್ರಿಗೆ ಇಂಥ ಪರಿಸ್ಥಿತಿ ಅಂತಂದ್ರ ಸಾಮಾನ್ಯ ಜನರದ್ದು ಹೆಂಗಿರ್ಬೋದು? ಹೆಂಡತಿ ಕೈಯಿಂದಲೇ ಕೊಲೆ ಆದಂತಹ ಪರಿಸ್ಥಿತಿ ಅಂದ್ರೆ ಹೆಂಗ್ ಅಂತ ಕೆಲವ್ರು ಹೇಳಿದ್ರ, ಗಂಡನ್ನೇ ಇಷ್ಟು ಚಾಕುನಿಂದ ಚುಚ್ಚಿ ಸಾಯಿಸುವಂತ ತ್ರಾಸ ಗಂಡ ಕೊಟ್ಟಿರಬಹುದಾ ಅನ್ನುವಂಥದ್ದು. ಅವ್ವ ಮಗಳು ಕೂಡಿ ಕೊಲೆ ಮಾಡಿದ್ರ ಗೊತ್ತಿಲ್ಲ. ಒಟ್ ಏನೆಲ್ಲ ಅಂದ್ರ ತನಿಖೆ ಆದ್ಮೇಲೆ ಈ ಸತ್ಯ ಹೊರ ಬರ್ಬೇಕು ನೋಡ್ರಿ. ಒಟ್ಟನ್ಯಾಗ ಕೊಲೆ ಅನ್ನೋದು ಭಯಂಕರ ಡೇಂಜರ್ ಬಿಡ್ರಿ. ಬ್ಯಾಡಿಂಗ್ ನಮಗ ಈ ಕರ್ನಾಟಕದ ಕೊಲೆ ವಿಚಾರ ಇಲ್ಲಿಗೆ ಮುಗಿಸ್ಬಿಡೋಣ. ಈಗ ಸೀದಾ ಬಿಹಾರಕ್ಕೆ ಹೋಗೋಣ. ಬಿಹಾರದ ಬಕ್ಸಾರ್ನ ದಲ್ ಸಾಗರ್ ಸ್ಟೇಡಿಯಂನಾಗ ನಡೆದಂತಹ ಕಾಂಗ್ರೆಸ್ನ ರ್ಯಾಲಿ ನೋಡ್ಬೇಕಾಗಿತ್ತು. ನಾವು ಏನ್ ಅಂತಿಂತ ರ್ಯಾಲಿ ಅಲ್ಲಿದು, ಬೃಹತ್ ರ್ಯಾಲಿ. ಅದ್ರಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ನಿಮಗೆಲ್ಲ ಗೊತ್ತದ, ಬಿಹಾರದಾಗ JDU BJP ಮೈತ್ರಿಕೂಟ ಅದ. ಈ ವರ್ಷದ ಕೊನೆಯಲ್ಲಿ ಬಹುಶಃ ವಿಧಾನಸಭಾ ಚುನಾವಣೆ ನಡೆಯುವುದೈತಿ. ಹಿಂಗಾಗಿ ಇದನ್ನ ದೃಷ್ಟಿಯಾಗಿ ಇಟ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಿಹಾರದ CM ನಿತೀಶ್ ಕುಮಾರ್ ವಿರುದ್ಧ ಸಹಜವಾಗಿ ವಾಗ್ದಾಳಿ ನಡೆಸಿದ್ರಪ್ಪ. ಒಂದಿಷ್ಟು ಬೈದ್ರು. ನೋಡ್ರಿ, ತಾವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಇನ್ನೊಬ್ರನ್ನ, ಆಡಳಿತ ಪಕ್ಷದವ್ರನ್ನ ಬೈಲೇಬೇಕಾಗ್ತದ. ಅದು ಒಂಥರ ಅಲಿಖಿತ ನಿಯಮ ಅಂತ ತಿಳ್ಕೊರಿ. ಬಿಡ್ರಿ, ಈಗ ವಿಷಯ ಅದಲ್ಲಪ್ಪ. ಕಾಂಗ್ರೆಸ್ಸಿನ ಇಂಥ ಒಂದು ದೊಡ್ಡ ರ್ಯಾಲಿ ಅಂದ್ರೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ರ್ಯಾಲಿಗೆ ಮಂದಿನೇ ಬಂದಿಲ್ಲ ಅಂದ್ರ ಹೆಂಗ್ ಹೇಳ್ರಿ? ನೋಡ್ರಿ, ರಾಜಕೀಯ ಅಂದ್ರೆ ಹೆಂಗ್ ಹೇಳ್ರಿ? ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ ಅಂತ ಹಾಡಿ ಹೊಗಳ್ಬೇಕು. ಆದ್ರ ಅವ್ರದ್ದು ರ್ಯಾಲಿಗೆ ಜನರೇ ಬಂದಿಲ್ಲ ಅಂದಾಗ ಅದೆಂಥ ಅವಮಾನ, ಮನಸ್ಸಿಗೆ ಎಷ್ಟು ದುಃಖ. ಪಾಪ ಪೂರಾ ಮೈದಾನ್ ಖಾಲಿ ಖಾಲಿ ಅಂತ ಅನೌನ್ಸ್ ಮಾಡ್ಲಿಕ್ಕತ್ತಾರ. ಹೆಂಗಾಗ್ಲಿಕ್ಕೆ ಇಲ್ಲಿ ಹೇಳ್ರಿ? मैदान खाली या खाली है आप सभी बैठे? मैदान खाली या खाली है आप सभी बैठे? मैदान खाली. ಮಂದಿನೇ ಸೇರಿಲ್ಲ ಅಂದ್ರ ಅವ್ರರೇ ಪಾಪ ಏನ್ ಮಾಡ್ಬೇಕ? ಅದಕ್ಕೆ ನಾ ಹೇಳಿದ್ದೆ ರೀ, ಮೊನ್ನೆ ಮಿರ್ಚಿ ಮಂಡಕ್ಕಿದಾಗ ಎಂತೆಂತ ಪೇಮೆಂಟ್ ಗಿರಾಕಿಗಳು ಇರ್ತಾವ, 100-200 ತಗೊಂಡು ಅರ್ಧ ಮರ್ಧ ತಿಳ್ಕೊಂಡು ತಪ್ ಮಾತಾಡಿ ಟ್ರೋಲ್ ಆಗ್ತಾರ ನೋಡ್ರಿ. ಅದಕ್ಕ ಹೇಳುದ್ರಿ, ಏನ್ ಮಾಡ್ತಾರ ಹೇಳ್ರಿ? ಮಂದಿ ಬಂದಿಲ್ಲ ಅಂದ್ರ ಮತ್ ರೊಕ್ಕ ಕೊಟ್ಟು ಕರ್ಸ್ಕೋಬೇಕಾಗ್ತದ. ಆದ್ರ ನನಗನಿಸ್ತದ, ಈ ವಿಧಾನಸಭಾ ಚುನಾವಣೆ ದೃಷ್ಟಿದಾಗ ಇಟ್ಕೊಂಡೇ ಮೊನ್ನಷ್ಟೇ ಇತ್ತೀಚೆಗೆ ರಾಹುಲ್ ಗಾಂಧಿನೂ ಬಿಹಾರಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಹೋದಾಗ ಏನ್ ಮಾತಾಡಿದ್ರು? ಯುವಕರೆಲ್ಲ, ಬಿಹಾರದ ಯುವಕರು ಇನ್ನ ಮ್ಯಾಲ ಅನ್ಯಾಯನ ಸಹಿಸುವುದಿಲ್ಲ, ತಮ್ಮ ಹಕ್ಕುಗಳು, ಉದ್ಯೋಗ ಮತ್ತು ನ್ಯಾಯಕ್ಕಾಗಿ ಹೋರಾಡ್ತಾರಂತ ಭಾರಿ ಭಾಷಣ ಬಿಗ್ದಿದ್ರು. ಬಹುಶಃ ರಾಹುಲ್ ಗಾಂಧಿ ಅವರ ಮಾತು ಕೇಳಿ ಯುವಕರೆಲ್ಲ ಅನ್ಯಾಯದ ವಿರುದ್ಧ ನಿಂದಿರ್ಬೇಕಂತ ಇವ್ರದ್ದು ರ್ಯಾಲಿಗೆ ಬಂದಿಲ್ಲ ಅಂತ ಕಾಣತೈತೆ ನೋಡ್ರಿ. ಹೆಂಗದ ಏನೇ ಹೇಳ್ರಿ ನೀವು, ರಾಜಕೀಯ ಅನ್ನೋದೇ ಬಹಳ ವಿಚಿತ್ರ ನೋಡ್ರಿ. ಅಧಿಕಾರಕ್ಕೆ ಬರೋ ತನಕ ರಾಜಕಾರಣಿಗಳು ಒಂಥರ ಇರ್ತಾರ. ಅಧಿಕಾರಕ್ಕೆ ಬಂದ ಮೇಲೆ, ಆ ಪದವಿ ಸಿಕ್ಕಿದ ಮೇಲೆ ಬೇರೆ ಥರನೇ ಆಗ್ಬಿಡ್ತಾರ. ಬಹುಶಃ ಈ ಟ್ಯಾಲೆಂಟ್ ಇದ್ದವ್ರೆ ರಾಜಕಾರಣಕ್ಕೆ ಹೆಚ್ಚಾಗಿ ಬರುದಂತ ಅನಿಸ್ತೈತಿ. ಎಲ್ಲೋ ಬೆರಳೆಣಿಕೆಯಷ್ಟು ಅಪರೂಪದ ಪ್ರಾಮಾಣಿಕ ನಿಸ್ವಾರ್ಥ ರಾಜಕಾರಣಿಗಳು ಸಿಗ್ತಾರ ನೋಡ್ರಿ. ಯಾಕಪ್ಪ ಈ ಮಾತು ಅಂತಂದ್ರೆ, ಇಲ್ಲೊಬ್ಬ ರಾಜಕಾರಣಿ ತಮ್ಮ ಡಿಫ್ರೆಂಟ್ ಹೇಳಿಕೆಗಳಿಂದನೇ ಟ್ರೋಲ್ ಆಗ್ತಿದ್ದಂಥವ್ರು ಅದು ಹೆಂಗ ಫಟ್ ಅಂತ ಪ್ಲೇಟ್ ಉಲ್ಟಾ ಮಾಡ್ತಾರ, ಫಟ್ ಅಂತ ಮಾತು ಹೆಂಗ ತಿರುಗಿಸ್ತಾರ ಅನ್ಲಿಕ್ಕೆ ಇಲ್ಲಿ ಒಂದು ವಿಡಿಯೋ ಅದನ್ನ ನೋಡ್ಬೇಕು ನೀವು. ಅವ್ರು ಯಾರೂ ಅಲ್ರಿ, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಹೆಂಗೆಲ್ಲಾ ಮಾತಾಡಿದ್ರು, ಅದೇ ಅಧಿಕಾರಕ್ಕೆ ಬಂದ ಮ್ಯಾಲ ಹೆಂಗ ಉಲ್ಟಾ ತಿರುಗಿಸ್ಬಿಟ್ರು ಅನ್ಲಿಕ್ಕೆ ಕೇಳ್ರಿ ಅವ್ರ ಮಾತು ಒಂದ್ಸಲ. ಒಬ್ಬ ಬಂಗಾರಪ್ಪ ಅವರ ಮಗನಾಗಿ, ಕುಮಾರಣ್ಣವರ ಅಭಿಮಾನಿಯಾಗಿ
ನಮ್ಮ ತಂದೆಯವರ ಸ್ಥಾನದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ಏನ್ ನೋಡ್ತಾ ಇದ್ದೀನಿ. ಇವತ್ತು ನಾಯಕರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರ ನೇತೃತ್ವದ JDS ಪಕ್ಷ. ಗಂಭೀರ ಆರೋಪ ಮಾಡಿದ್ದಾರೆ. 2A ನಲ್ಲಿ ಇರುವಂತವ್ರನ್ನ ಸಿಇಟಿ ನಲ್ಲಿ ಯಾರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ, ಸರ್ಕಾರ ಕುಮಾರಸ್ವಾಮಿ ಅವ್ರದ್ದಲ್ಲ, ಸರ್ಕಾರ ನಮ್ದು. ನಾನೇ ಹೇಳ್ಬೋದು, ಅವರೇ ಮುಖ್ಯಮಂತ್ರಿಗಳಿದ್ರು. ಈ ತರದೆಲ್ಲ ನಾನು ಚರ್ಚೆಗೆ ಹೋದ್ರೆ ನನಗೆ ಮಾಡಕ್ ಕೆಲಸ ಇದಾವೆ. ಈ ಹೇಳಿಕೆಗಳನ್ನು ಸ್ವಾಭಾವಿಕವಾಗಿ ನಿಮ್ಮ ಮೂಲಕ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾವಿರ್ಬೇಕು ಅಂತ. ಹಿಂಗ ಪಟ್ಟಂತ ಪ್ಲೇಟ್ ಉಲ್ಟಾ ಹೊಡೆಯೋದಾಗ್ಲಿ, ಮಾತು ಬದಲಾಯಿಸೋದು ಅಷ್ಟೇ ಅಲ್ರಿ, ಆ ಪಕ್ಷದಲ್ಲಿ ಇರುವಂತಹ ಒಂದಷ್ಟು ನಾಯಕರಿಗೆ ಭಯಂಕರ ಸಿಟ್ಟು ಅನ್ನೋದು ಫ್ರೀಯಾಗಿ ಬಂದ್ಬಿಟ್ಟಂಗೆ ಕಾಣ್ತದ. ನೀವ ನೋಡ್ರಿ, ಸಿದ್ದರಾಮಯ್ಯನವರ ಸಿಟ್ಟು ನೋಡಿ ಎಷ್ಟು ಮಂದಿ ಅಂಜಿಲ್ ಹೇಳ್ರಿ. ಇನ್ನು ಇದೇ ಮಧು ಬಂಗಾರಪ್ಪನವರು ಮೊನ್ನೆ ಅಷ್ಟೇ ಸಾಮಾನ್ಯ ಮಂದಿ ಎಲ್ಲ ಮೀಡಿಯಾದವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ ಎಷ್ಟು ಸಿಟ್ಟಿಗೆ ಬಂದಿದ್ರು. ಮೀಡಿಯಾದವ್ರಿಗೆ ಕರ್ಕೊಂಡ್ ಬರ್ತೀರಾ ನೀವು, ಅವ್ರಿಗೆ ಕೇಳ್ಕೊರಿ, ಅವ್ರಿಗೆ ಪರಿಹಾರ ಕಂಡ್ಕೋರಿ ಅಂತ ಹೇಳಿ ಎಷ್ಟು ಸಿಟ್ಟಿಗೆ ಬಂದಿದ್ರು. ಇನ್ನು ಪ್ರದೀಪ್ ಈಶ್ವರ್ ಮಾತಾಡಿದಂತೂ ಎಷ್ಟು ವೈರಲ್ ಆಗಿತ್ರಿ. ಒಂದು ಸ್ಟೇಜ್ ಕಾರ್ಯಕ್ರಮದಾಗ ಇದು ನಿಮ್ಮ ಅಪ್ಪನ ಕಾರ್ಯಕ್ರಮ ಅಲ್ಲ, ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಅಂತ ಹೇಳಿ ಭಯಂಕರ ಸಿಟ್ಟು ಅಷ್ಟೇ ಅಲ್ಲ, ಸೊಕ್ಕಿನಿಂದ ಮಾತಾಡಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದು, ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು, ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲ. ಈಗ ಅದೇ ತರ DCM DKC ಸಾಹೇಬ್ರ ಸಿಟ್ಟು ನೋಡ್ಬೇಕು ನೀವು. ಹೆಣ್ಮಗಳು ಒಬ್ರು ಅಪರೂಪಕ್ಕ ಕಾಂಗ್ರೆಸ್ ಇಂದ ಗ್ಯಾರಂಟಿ ಯೋಜನೆಗಳನ್ನ ಹಾಡಿ ಹೊಗಳಿಕತ್ತಿದ್ರಲ್ಲ, ಹಿಂಗಾಗಿ ಬಹಳ ಹೆಗ್ಗನಾಗಿದ್ರು. ಆದ್ರ ಅದಕ್ಕೆ ಅಲ್ಲಿನ ಮಂದಿ ಅಡ್ಡಿಪಡಿಸ್ಲಿಕತ್ತಿದ್ರು ಕಾಣ್ತದ. ಎಲ್ಲಿತ್ಯನ ಭಯಂಕರ ಸಿಟ್ಟು ಬಂದ್ಬಿಡತ್ತೆ. ಎದ್ದು ಬಂದ್ ಮೈಕ್ ತಗೊಂಡು ಶಿಸ್ತು ಬೈಲಿಕ್ಕೆ ಚಾಲು ಮಾಡೇ ಬಿಟ್ರು ನೋಡ್ರಿ ಒಂದ್ಸಲ. ನಮ್ಮ ಹೆಸರು ಮಹೇಶ್ವರಿ ಅಂತ, ಗಾಂಧಿನಗರ ಕ್ಷೇತ್ರದಿಂದ ಬರ್ತಾ ಇದ್ದೀವಿ. ನಮಗೆ ಗೃಹಲಕ್ಷ್ಮಿಯಿಂದ ನಮಗೆ 2,000 ರೂಪಾಯಿ ಸಿಕ್ಕತ್ತೆ. ಅದರಲ್ಲಿ ನಮಗೆ ಮಕ್ಳಿಗೆ ಫೀಸ್ ಕಟ್ತೀವಿ, ಮಿಕ್ಕಿದ್ದು ನಾವು ನಮ್ಮ ಮನೆ ಕೆಲಸಕ್ಕೆಲ್ಲ ನೋಡ್ಕೊತೀವಿ. ಅದರಲ್ಲೂ ನಾವು 900 ರೂಪಾಯಿ ಸಿಲಿಂಡರ್ ಪೇ ಮಾಡಿಬಿಡ್ತೀವಿ. ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾ ಸುಮ್ಮನೆ ಏನೋ ಹೆಣ್ಣು ಮಕ್ಳು ಏನೋ ಮಾತಾಡ್ತಾ ಇದ್ದಾರೆ ಕೇಳಿ. ಏನ್ ಕಿಸ್ತಾ ಇದ್ದೀರ ನೀವು? ನಿಮ್ಮ ಆಕ್ರೋಶ ಬೇರೆ ಮಾತಾಡೋಣ. ಇಲ್ಲಲ್ಲ, ಪಾಪ ಹೆಣ್ಮಕ್ಳು ಅವಳ ಅನುಭವನ ಹೇಳ್ತಾ ಇದ್ದಾಳೆ, ಕೇಳಿದೀವೆಲ್ಲ. ಮೀಡಿಯಾಗೆಲ್ಲ ಇಡೀ ದೇಶಕ್ಕೆ ಜನ ಹೋಗ್ಬೇಕು. ಇಲ್ಲಿ ಯಾರು ಕಿರ್ಚಬಾರ್ದು, ಯಾವ ಜೈಕಾರನು ಬೇಡ. ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲಿ ಹಿಂದೆ ಇರೋರೆಲ್ಲ ಅಲ್ಲಿ ಚೇರ್ಗಳು ಇದೆ ನೋಡಿ, ಹೋಗಿ ಕೂತ್ಕೊಳ್ಳಿ. ಹಿಂದೆ ಇಲ್ಲ. ಸುಮ್ಮನೆ ಏನೋ ಹೆಣ್ಣು ಮಕ್ಳು ಏನೋ ಮಾತಾಡ್ತಾ ಇದ್ದಾರೆ ಕೇಳಿ. ಏನ್ ಕಿಸ್ತಾ ಇದ್ದೀರ ನೀವು? ನಿಮ್ಮ ಆಕ್ರೋಶ ಬೇರೆ ಮಾತಾಡೋಣ. ಇಲ್ಲಲ್ಲ, ಪಾಪ ಹೆಣ್ಮಕ್ಳು ಅವಳ ಅನುಭವನ ಹೇಳ್ತಾ ಇದ್ದಾಳೆ, ಕೇಳಿದೀವೆಲ್ಲ. ಮೀಡಿಯಾಗೆಲ್ಲ ಇಡೀ ದೇಶಕ್ಕೆ ಜನ ಹೋಗ್ಬೇಕು. ಇಲ್ಲಿ ಯಾರು ಕಿರ್ಚಬಾರ್ದು, ಯಾವ ಜೈಕಾರನು ಬೇಡ. ದಯವಿಟ್ಟು ಕೂತ್ಕೊಳ್ಳಿ. ಅಲ್ಲಿ ಹಿಂದೆ ಇರೋರೆಲ್ಲ ಅಲ್ಲಿ ಚೇರ್ಗಳು ಇದೆ ನೋಡಿ, ಹೋಗಿ ಕೂತ್ಕೊಳ್ಳಿ. ಹಿಂದೆ ಇಲ್ಲ. ನೋಡ್ರಿ, ಬಡವನ ಕೋಪ ದವಡೆಗೆ ಮೂಲ. ನಿಮ್ಮಂಥ ಬಡಪಾಯಿಗಳು ಸಿಟ್ಟು ಮಾಡ್ಕೋಬಾರ್ದು. ಸಿಟ್ಟು ಮಾಡ್ಕೊಂಡ್ರ ನಡೆಯೋದಿಲ್ಲ. ಆದ್ರೆ ದೊಡ್ಡವರು ಶ್ರೀಮಂತ ರಾಜಕಾರಣಿಗಳು ಎಷ್ಟು ಬೇಕಾದ್ರೂ ಸಿಟ್ಟು ಮಾಡ್ಕೋಬಹುದು, ಏನ್ ಬೇಕಾದ್ರೂ ಬೈಬಹುದು. ಏನಂತೀರಿ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.